ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇನಲ್ಲಿ ಏನೇ ನ್ಯೂಸ್ ಆಗಿರ್ತಾವಲ್ವಾ, ಆ ನ್ಯೂಸ್ಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಈ ವಿಡಿಯೋನು ತಾವುಗಳು ಕೊನೆವರೆಗೆ ನೋಡಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರಲಿದೆ. ಹಾಗೆ ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ನೂರಾರು ಹೆಣಗಳ ಹೂತಾಕಿದ್ನಿ ಅಂತ ಅನಾಮಿಕ ವ್ಯಕ್ತಿಯನ್ನು ಹೇಳಿದ್ನಲ್ವಾ, ಆ ಕೇಸ್ಗೆ ಸಂಬಂಧಿಸಿದಂತೆ SIT ಅವರಿಗೆ ಅನಾಮಿಕ ವ್ಯಕ್ತಿ 13 ಪ್ಲೇಸ್ ಗಳನ್ನು ತೋರಿಸಿದ್ನು. ಇದುವರೆಗೂ SIT ಅವರು 10 ಪಾಯಿಂಟ್ ಗಳನ್ನು ಅಗೆದಿದ್ರು. ಆ 10 ಪಾಯಿಂಟ್ ಗಳಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಮಾತ್ರ ಅಸ್ಥಿ ಪಂಜರಗಳು ಸಿಕ್ಕಿದ್ವು. ಆದ್ರೆ ನಿನ್ನೆ SIT ಅವರು 11ನೇ ಪಾಯಿಂಟ್ ಅಗಿಬೇಕಾಗಿತ್ತು. ಆದ್ರೆ ಆ 11ನೇ ಪಾಯಿಂಟ್ ಬಿಟ್ಟು ಬೇರೆ ಕಡೆ ಅನಾಮಿಕ ವ್ಯಕ್ತಿಯೊಂದು ಪ್ಲೇಸ್ ಅನ್ನು SIT ಅವರಿಗೆ ತೋರಿಸಿದ್ರು. ಆ ಪ್ಲೇಸ್ ನಲ್ಲಿ SIT ಅವರು ನಿನ್ನೆ ಅಗೆದಿದ್ರು. ಆ ಪ್ಲೇಸ್ ನಲ್ಲೂ ಕೂಡ ಅಸ್ಥಿ ಪಂಜರಗಳು ಸಿಕ್ಕಿದ್ವು ಅಂತ ಹೇಳಲಾಗಿತ್ತು. ಆದ್ರೆ ಇಂದು SIT ಅವರು 11ನೇ ಪಾಯಿಂಟ್ ತೋರಿಸಿದ್ನಲ್ವಾ ಅನಾಮಿಕ ವ್ಯಕ್ತಿ, ಆ ಪಾಯಿಂಟ್ ಅನ್ನು ಅಗೆದಿದ್ರು. ಆ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ಬುರುಡೆಗಳು ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಆ 11ನೇ ಪಾಯಿಂಟ್ ನ ಪಕ್ಕದಲ್ಲೇ 12ನೇ ಪಾಯಿಂಟ್ ಕೂಡ ಇತ್ತು. ಆ ಪಾಯಿಂಟ್ ಅನ್ನು ಇಂದು ಅಗೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಗೆಯುವ ಸಮಯದಲ್ಲಿ ಅಲ್ಲಿ ಮಳೆ ಕೂಡ ಬರ್ತಾ ಇತ್ತು. ಮಳೆ ಬಂದ ಕಾರಣ ಅಗೆಯುವುದಕ್ಕೆ ಅಡೆತಡೆಗಳು ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಕೂಡ ಒಂದ್ ಕಡೆ ಕುತೂಹಲದಿಂದ ಕಾಯ್ತಾ ಇದ್ದಿದ್ರು. ಯಾಕಂದ್ರೆ 11, 12, 13 ಪ್ಲೇಸ್ ಏನವ ಅಲ್ವಾ, ಆ ಪ್ಲೇಸ್ ಅಲ್ಲಿ ನಾನು 10ಕ್ಕಿಂತ ಹೆಚ್ಚು ಶವಗಳನ್ನು ಹೂತಾಕಿದ್ನಿ ಅಂತ ಅನಾಮಿಕ ವ್ಯಕ್ತಿ ಹೇಳಿಕೊಂಡಿದ್ನು. ಆ ಅನಾಮಿಕ ವ್ಯಕ್ತಿ ತನ್ನ ದೂರಿನಲ್ಲೇ ಹೇಳಿಕೊಂಡಿದ್ನು. ಆದ್ರೆ SIT ಅವರು ಇಂದು 11ನೇ ಪ್ಲೇಸ್ ಅನ್ನು ಕೂಡ ಅಗೆದಿದ್ರು. ಆ ಪ್ಲೇಸ್ ನಲ್ಲಿ ಯಾವುದೇ ರೀತಿಯ ಮೂಳೆಗಳು ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರ 12ನೇ ಪಾಯಿಂಟ್ ಅನ್ನು ಕೂಡ ಅಗಿತಾ ಇದ್ದಾರೆ. ಆ ಪಾಯಿಂಟ್ ನಲ್ಲೂ ಕೂಡ 10ಕ್ಕಿಂತ ಹೆಚ್ಚು ಶವಗಳು ಇರಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಯಾವುದೇ ರೀತಿಯ ಮೂಳೆಗಳು ಇರುವ ಬಗ್ಗೆ SIT ಕಡೆಯಿಂದ ಇದುವರೆಗೂ ಯಾವುದೇ ಅಫಿಷಿಯಲ್ ಮಾಹಿತಿ ಬಂದಿಲ್ಲ. ಇಂದು ಉತ್ತರಾಖಂಡ್ನ ಉತ್ತರಕಾಶಿ ಜಿಲ್ಲೆಯಲ್ಲಿ ಮೇಘ ಸ್ಫೋಟ ಸಂಭವಿಸಿದ ಕಾರಣ ಒಮ್ಮೆಲೆ ಅಲ್ಲಿ ಪ್ರವಾಹ ಪರಿಸ್ಥಿತಿ ಕೂಡ ಸೃಷ್ಟಿಯಾಗಿತ್ತು. ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿ ಅಲ್ಲಿ ಭೂಕುಸಿತವೂ ಕೂಡ ಉಂಟಾಗಿತ್ತು. ಅಲ್ಲೇನು ಭೂಕುಸಿತ ಇತ್ತಲ್ವಾ, ಆ ಭೂಕುಸಿತಕ್ಕೆ ಇದುವರೆಗೂ 20 ಜನ ಸಾವನ್ನಪ್ಪಿದ್ದಾರೆ ಅಲ್ಲಿ. ಹಾಗೆ 50ಕ್ಕೂ ಅಧಿಕ ಜನರು ಕಾಣೆಯಾಗಿದ್ದಾರೆ. ಅಲ್ಲೇನು ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿತ್ತಲ್ವಾ, ಆ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇವೆ. ಯಾವ ರೀತಿ ಅಂತಂದ್ರೆ ಆ ವಿಡಿಯೋದಲ್ಲಿ ನೀವು ನೋಡಬಹುದು, ಒಂದು ಊರಿರ್ತಿ ಅಲ್ವಾ, ಆ ಊರೇ ಕೊಚ್ಕೊಂಡು ಹೋಗೋ ರೀತಿ ಕಾಣ್ತಾ ಇದೆ. ಆ ವಿಡಿಯೋಗಳು ಯಾವ ರೀತಿಯವ ಅಂತಂದ್ರೆ ಉತ್ತರಾಖಂಡ್ ಅಂದ್ರೆ ನಿಮಗೆ ಹೇಗಿರುತ್ತೆ ಅಂತ ಗೊತ್ತೇ ಇದೆ. ಅಲ್ಲಿ ಹೆಚ್ಚಿನವಾಗಿ ಗುಡ್ಡಗಾಡು ಪ್ರದೇಶ ಇದೆ. ಮೇಲಿಂದ ಏನು ಪ್ರವಾಹ ಬರ್ತಾ ಇತ್ತಲ್ವಾ, ಆ ಬಂದಿದ ರಭಸಕ್ಕೆ ಕೆಳಗಡೆ ಏನ್ ಮನೆಗಳಿದ್ವಲ್ವಾ, ಆ ಮನೆಗಳು ಎಲ್ಲ ನೀರಿನಲ್ಲೇ ಹರಿದುಕೊಂಡು ಹೋಗ್ತಾ ಇದ್ದೀವು. ಯಾವ ರೀತಿ ಅಂದ್ರೆ ಒಂದ್ ಕಡೆಯಿಂದ ದೊಡ್ಡದಾದ ಪ್ರವಾಹ ಬರ್ತಾ ಇತ್ತು, ಇನ್ನೊಂದ್ ಕಡೆ ಎಲ್ಲಾ ಮನೆಗಳು ಕೂಡ ಮುಳುಗಿ ಹೋಗ್ತಾ ಇದ್ದೀವು, ಇನ್ನೊಂದ್ ಕಡೆ ಎಲ್ಲಾ ಜನರು ಓಡಿ ಹೋಗ್ತಾ ಇರುವ ರೀತಿ ಕಾಣ್ತಾ ಇತ್ತು. ಈ ವಿಡಿಯೋಗಳನ್ನು ನೀವು ನೋಡಿದ್ರೆ ನೀವು ಈ ವಿಡಿಯೋಗಳು ಯಾವ್ದಾದ್ರು ಮೂವಿಯ ಸೀನ್ ಇರಬಹುದು ಅಂತ ಅನ್ಕೋತ್ರಿ. ಆದ್ರೆ ಇದು ಆಕ್ಚುಲ್ ಆಗಿ ಇಂದು ನಡೆದಿದೆ. ಈ ಘಟನೆಯಲ್ಲಿ ಏನಾಗಿದೆ ಅಂತ ಮಾಹಿತಿ ತೆಗೆದುಕೊಳ್ತಾ ಇದ್ದೀನಿ ಅಂತ ಉತ್ತರಾಖಂಡ್ನ CM ಆದಂತ ಪುಷ್ಕರ್ ಸಿಂಗ್ ಧಾಮಿ ಅವರು ಹೇಳಿದ್ರು. ಹಾಗೆ ಘಟನೆಯಲ್ಲಿ ಮೃತರಾದ ಕುಟುಂಬಕ್ಕೆ ಸಂತಾಪ ಕೂಡ ಸೂಚಿಸಿದ್ರು. ಹಾಗೆ ಘಟನೆಯಲ್ಲಿ ಏನು ಮರಣ ಹೊಂದ್ರಲ್ವಾ, ಅವರಿಗೆ ಭಾರತದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ರು. ಹಾಗೆ ಸಂಸತ್ನ ವಿಪಕ್ಷ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕೂಡ ಸಂತಾಪ ಸೂಚಿಸಿದ್ರು. ಹಾಗೆ ಹಲವಾರು ನಾಯಕರು ಈ ಘಟನೆಗೆ ಸಂಬಂಧಿಸಿದ ಸಂತಾಪ ಸೂಚಿಸ್ತಾ ಇದ್ದಾರೆ. ಈ ಪ್ರವಾಹದಲ್ಲಿ ಕಾಣೆ ಆಗಿದ್ದಾರಲ್ವಾ ಜನಗಳು, ಅವರನ್ನು ಹುಡುಕಲು NDRF ಹಾಗೆ ಹಲವಾರು ತಂಡಗಳು ಶೋಧ ಕಾರ್ಯ ನಡೆಸ್ತಾ ಇವೆ. ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲರಾದಂತ ಸತ್ಯಪಾಲ್ ಮಲಿಕ್ ಅವರು ತಮ್ಮ 79ನೇ ವಯಸ್ಸಿನಲ್ಲಿ ಇಂದು ನಿಧನರಾಗಿದ್ದಾರೆ. ಅವರು ಕಳೆದ ಕೆಲವು ದಿನಗಳಿಂದ ತಮ್ಮ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರು ತಮ್ಮ ಚಿಕಿತ್ಸೆಗಾಗಿ ದೆಹಲಿಯ ರಾಮ್ ಮಲೋಹಿಯಾ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿದ್ರು. ಅವರು ತಮ್ಮ ಚಿಕಿತ್ಸೆ ಫಲಿಸದೆ 1 ಗಂಟೆ ಸುಮಾರಿಗೆ ನಿಧನರಾಗಿದ್ದಾರೆಂದು ಅವರ ಆಪ್ತ ಸಹಾಯಕರು ತಿಳಿಸಿದ್ರು.
ರಾಜ್ಯದಲ್ಲಿ ಇಂದಿನಿಂದ ಏನು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿಗೆ ಏನು ಮುಷ್ಕರ ಮಾಡ್ತಾ ಇದ್ದಾರಲ್ವಾ, ಈ ಮೊದಲೇ ಕರ್ನಾಟಕ ಹೈಕೋರ್ಟ್ ಎಲ್ಲಾ ಸಾರಿಗೆ ನೌಕರರಿಗೆ ಹೇಳಿತು, ನೀವು ಈ ರೀತಿಯಾಗಿ ಮುಷ್ಕರ ಮಾಡಬಾರದೆಂದು ಒಂದು ಆದೇಶ ಹೊರಡಿಸಿತು. ಆ ಆದೇಶವನ್ನೇನು ಹೈಕೋರ್ಟ್ ಹೊರಡಿಸಿತಲ್ವಾ, ಆ ಆದೇಶವನ್ನೇ ಉಲ್ಲಂಘಿಸಿ ಮತ್ತೆ ಹೋರಾಟ ಮಾಡಿದ್ರು. ಹಾಗೆ ನೀವು ಆ ಆದೇಶವನ್ನೇನು ಉಲ್ಲಂಘಿಸಿ ಹೋರಾಟ ಮಾಡ್ತಾ ಇದ್ರಲ್ವಾ ಮುಷ್ಕರ, ಅದೊಂದು ಕಾನೂನು ಬಾಹಿರ ಅಂತ ಎಂದು ಹೈಕೋರ್ಟ್ ಹೇಳಿತು. ಏನಾದ್ರೂ ನೀವು ಕಾನೂನು ಬಾಹಿರವಾಗಿ ಅದೇ ರೀತಿ ಮುಷ್ಕರ ಮುಂದುವರಿಸಿದ್ರೆ ಸಾರಿಗೆ ಸಂಸ್ಥೆಯ ಪದಾಧಿಕಾರಿಗಳೇನಿರ್ತಾರಲ್ವಾ ಅವರನ್ನು ಅರೆಸ್ಟ್ ಮಾಡುವುದಾಗಿ ಹೇಳಿದ್ರು. ಮತ್ತೆ ಕೋರ್ಟ್ ಹೇಳಿತು, ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ರಾಜ್ಯ ಸರ್ಕಾರಕ್ಕೆ ಹೇಳಿ ಅಂತ ಹೇಳಿತು. ಹಾಗೆ ಸಾಮಾನ್ಯರಿಗೆ ನೀವು ತೊಂದರೆ ನೀಡಬಾರದು ಅಂತಾನೂ ಕೂಡ ಹೇಳಿತು. ಹೇಳಿದ ಬೆನ್ನಲ್ಲೇ ಸಾರಿಗೆ ನೌಕರದ ಏನು ಅಧ್ಯಕ್ಷ ಇರ್ತಾರಲ್ವಾ ಅವರೊಂದು ಸುದ್ದಿಗೋಷ್ಠಿ ನಡೆಸಿದ್ರು. ಈ ಹೋರಾಟ ಏನ್ ನಡೀತಾ ಇದೆ ಅಲ್ವಾ ಅನಿರ್ದಿಷ್ಟಾವಧಿ, ಇದನ್ನು ಕೆಲವು ದಿನಗಳವರೆಗೆ ಮುಂದೂಡುವುದಾಗಿ ಹೇಳಿದ್ರು. ಹಾಗೆ ಎಲ್ಲಾ ಸಾರಿಗೆ ನೌಕರರು ತಮ್ಮ ಕರ್ತವ್ಯಕ್ಕೆ ಹಾಜರಾಗ್ಬೇಕಂತ ಹೇಳಿದ್ರು. ಈ ಅಮೇರಿಕಾದ ಅಧ್ಯಕ್ಷರಾದಂತ ಡೊನಾಲ್ಡ್ ಟ್ರಂಪ್ ಅವ್ರೇನ್ ಹರಲ್ವಾ, ಅವ್ರ ಅಧಿಕಾರಕ್ಕೇನ್ ಬಂದ್ರಲ್ವಾ, ಬಂದಾಗಿನಿಂದ ಒಂದಾದ್ಮೇಲೆ ಒಂದೊಂದು ವಿಷಯದಿಂದ ಚರ್ಚೆ ಆಗ್ತಾನೆ ಇದ್ದಾರೆ. ಅವರು ಕೆಲವು ದಿನಗಳ ಹಿಂದಷ್ಟೇ ಹಲವಾರು ದೇಶಗಳ ಮೇಲೆ ಟ್ಯಾರಿಫ್ ಹಾಕುವುದಾಗಿ ಹೇಳಿದ್ರು. ಕೆಲವು ದೇಶಗಳ ಮೇಲೆ 100% ಟ್ಯಾರಿಫ್ ಹಾಕುವುದಾಗಿ ಕೂಡ ಹೇಳಿದ್ರು. ಹಾಗೆ ಭಾರತದ ಮೇಲೂ 25% ಟ್ಯಾರಿಫ್ ಹಾಕುವುದಾಗಿ ಕೆಲವು ದಿನಗಳ ಹಿಂದಷ್ಟೇ ಹೇಳಿದ್ರು. ಭಾರತ ಏನು ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅಲ್ವಾ, ಅದನ್ನು ಭಾರತ ಕಡಿಮೆ ಮಾಡಬೇಕು ಅಂತ ಹೇಳಿದ್ರು. ಖರೀದಿ ಮಾಡುವುದರಿಂದ ರಷ್ಯಾಗೆ ಯುಕ್ರೇನ್ ಜೊತೆಗೆ ಯುದ್ಧ ಮಾಡಲು ಸಹಾಯವಾಗ್ತಾ ಇದೆ ಅಂತ ಹೇಳಿದ್ರು. ಇಂದು ಕೂಡ CNBC ಸುದ್ದಿ ಸಂದರ್ಶನದಲ್ಲಿ ಒಂದು ಮಾತು ಹೇಳಿದ್ರು, ಭಾರತ ಇದೇ ರೀತಿ ರಷ್ಯಾ ಜೊತೆಗೆ ತೈಲವೇನಾದ್ರೂ ಖರೀದಿ ಮಾಡಿದ್ರೆ ಮತ್ತೆ ನಾವು ಭಾರತದ ಮೇಲೆ ಟ್ಯಾರಿಫ್ ಹಾಕುವುದಾಗಿ ಹೇಳಿದ್ರು. ಇದೇ ರೀತಿಯಾಗಿ ಅವರು ರಷ್ಯಾದಿಂದ ಏನಾದ್ರೂ ತೈಲ ಖರೀದಿ ಮಾಡ್ತಾ ಇದ್ರೆ ನಾವು ಇದೇ ರೀತಿಯಾಗಿ ಹೆಚ್ಚಿನ ಟ್ಯಾರಿಫ್ ಹಾಕುವುದಾಗಿ ಇಂದು ಕೂಡ ಹೇಳಿದ್ರು. ಒಂದ್ ರೀತಿಯಾಗಿ ಭಾರತಕ್ಕೆ ಮತ್ತೊಮ್ಮೆ ಬೆದರಿಕೆ ಹಾಕುವ ರೀತಿಯಲ್ಲಿ ಹೇಳಿದ್ರು. ಡೊನಾಲ್ಡ್ ಟ್ರಂಪ್ ಅವರ ಹೊಸ ರೀತಿಯ ಹುಚ್ಚು ನಡಿಗೆಗಳು ನಿಮಗೇನನ್ನಿಸುತ್ತೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಮಾಜಿ ಸಂಸದೆ ಮತ್ತು ನಟಿಯಾದಂಥ ರಮ್ಯಾ ಅವರಿಗೆ ಅಶ್ಲೀಲ ವಿಡಿಯೋಗಳು ಮತ್ತು ಬೆದರಿಕೆ ಕರೆಗಳು ಬಂದಿದ್ವು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಮ್ಯಾ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ದಿನಗಳ ಹಿಂದಷ್ಟೇ ಬೆಂಗಳೂರಿನಲ್ಲಿ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದ್ರು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಕೂಡ CCB ಪೊಲೀಸರು 47 ಮಂದಿಯ IP ಅಡ್ರೆಸ್ ಅನ್ನು ಪತ್ತೆ ಹಚ್ಚಿದ್ದಾರಂತ ಹೇಳಲಾಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ CCB ಪೊಲೀಸರು 15ಕ್ಕೂ ಅಧಿಕ ವ್ಯಕ್ತಿಗಳನ್ನು ಗುರುತಿಸಿದ್ದಾರಂತ ಹೇಳಲಾಗ್ತಾ ಇದೆ. ನಟಿ ರಮ್ಯಾ ಅವರಿಗೆ ಇನ್ಸ್ಟಾಗ್ರಾಮ್ ಖಾತೆಯಿಂದ ಹಲವಾರು ಅಕೌಂಟ್ಗಳಿಂದ ಬೆದರಿಕೆ ಕರೆಗಳು ಮತ್ತು ಅಶ್ಲೀಲ ವಿಡಿಯೋಗಳು ಕಳಿಸಲಾಗಿತ್ತು. ಆ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಲ್ಡರ್ ವಿರುದ್ಧ ನಟಿ ರಮ್ಯಾ ಅವರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ತನಿಖೆ ನಡೀತಾ ಇದೆ. ಹಾಗೆ ಇವತ್ತಿನ ಫುಲ್ ನ್ಯೂಸ್ ಹೇಗನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋ ಆಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರು ಕಾಮೆಂಟ್ ಮಾಡಿ. ಹಾಗೆ ಚೆನ್ನಾಗಿ ಅನ್ಸದಿದ್ರು ಕಾಮೆಂಟ್ ಮಾಡಿ. ವಿಡಿಯೋ ಏಕೆ ಚೆನ್ನಾಗಿ ಅನಿಸಿಲ್ಲ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಮತ್ತೆ ಮುಂದೆ ಬರುವ ವಿಡಿಯೋಗಳು ಹೇಗಿರಬೇಕು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಪ್ಲೀಸ್ ಹೇಗಾದರೂ ಒಂದು ಕಾಮೆಂಟ್ ಮಾಡಿ.